ಶೋಭಾ ಕರಂದ್ಲಾಜಿನ ಯಾಕೆ ಗೆಲ್ಲಿಸಬೇಕು? ಇವರನ್ನ ಗೆಲ್ಲಿಸಿದ್ರೆ, ರಾಜೀವ್ ಗೌಡ ಅವರನ್ನು ಗೆಲ್ಲಿಸಿದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಕೇಳ್ತಕ್ಕಂಥ ಶಕ್ತಿ ರಾಜೀವ್ ಗೌಡರಿಗೆ ಇದೆ. ಅದಕ್ಕೋಸ್ಕರ ಇವರನ್ನ ಲೋಕಸಭೆಗೆ ಕಳಿಸ್ಬೇಕ ಬೇಡ? ಕಳಿಸ್ಬೇಕ ಬೇಡ? 25 ಜನ ಏನ್ ಅಷ್ಟು ಜನ ಗೆದ್ದಿದ್ರಲ್ಲ, 26 ಜನ ನರೇಂದ್ರ ಮೋದಿ ಅವರ ಹತ್ರ ನಿಂತ್ಕೊಳ್ಳಿಕ್ಕೆ ಗಡಗಡ ಗಡಗಡ ಅಂತ ನಡುಕ್ತಾರೆ, ಗಡಗಡ ಗಡಗಡ ಅಂತ ನಡುಕ್ತಾರೆ. ಇಂಥವರಿಗೆ ಓಟ್ ಕೊಡ್ಬೇಕಾ? ಬೇಡ ಅಲ್ಲ, ಬೇಡ ಅಲ್ಲ. ದಯಮಾಡಿ ಒಂದು ಓಟು ಕೊಡಬೇಡಿ. ನೀವು ಇಲ್ಲಿ ಇರ್ತಕ್ಕಂಥ ಜನ ನಿಮ್ಮ ಕುಟುಂಬದವ್ರಿಗೆ ಹೇಳಬೇಕು, ಪಕ್ಕದವ್ರಿಗೆ ಹೇಳಬೇಕು, ನಿಮ್ಮ ಸ್ನೇಹಿತರಿಗೆ ಹೇಳಬೇಕು, ನಿಮ್ಮ ಬಂಧುಗಳಿಗೆ ಹೇಳಬೇಕು. ದಯಮಾಡಿ ಈ ಸಾರಿ ನರೇಂದ್ರ ಮೋದಿ ಅವರು 10 ವರ್ಷ ಆಗಿದೆ ಪ್ರಧಾನಮಂತ್ರಿಯಾಗಿ, ಈ ದೇಶದ ಜನರಿಗೆ ಸುಳ್ಳು ಹೇಳಿದ್ದಾರೆ, ಈ ದೇಶವನ್ನು ಆರ್ಥಿಕವಾಗಿ ದಿವಾಳಿ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಕೊಡಬೇಡಿ. ಶ್ರೀಮಂತರ ಪರವಾಗಿ ಕೆಲಸ ಮಾಡೋದು ಇವರು. ಯಾರ ಪರವಾಗಿ? ಬಡವರ ಪರವಾಗಿ ಕೆಲಸ ಮಾಡಲ್ಲ ಇವರು, ಶ್ರೀಮಂತರ ಪರವಾಗಿ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಬಹಳ ಮಾತನಾಡ್ತಾರೆ ನರೇಂದ್ರ ಮೋದಿ ಅವರು. ಬಡವರಿಗೋಸ್ಕರ, ಈ ದೇಶದ ಬಡವರಿಗೆ ಏನ್ ಮಾಡಿದ್ರು ಅಂತ ಹೇಳಿ ನೋಡೋಣ. ಇಂಥದ್ದು ಮಾಡಿದ್ದೀವಿ ಅಂತ ಹೇಳಿದ್ರೆ ನಾನು ಕೇಂದ್ರ ಸರ್ಕಾರನ ಟೀಕೆ ಮಾಡೋದನ್ನು ಬಿಟ್ಬಿಡ್ತೀನಿ. ನಾನು ಹೇಳಿ, ನೀವೇ ಯೋಚನೆ ಮಾಡಿ. ನುಡಿದಂತೆ ನಡೆದಿದ್ದಾರಾ? ಇಲ್ಲ. ನಾವು ನುಡಿದಂತೆ ನಡೆದಿದ್ದೀವಿ. ನುಡಿದಂತೆ ನಡೆದಿದ್ದೀವೋ ಇಲ್ಲ? 2013ರಲ್ಲಿ ನಾನು ಮುಖ್ಯಮಂತ್ರಿ ಆದೆ, ನಿಮ್ಮೆಲ್ಲರ ಆಶೀರ್ವಾದದಿಂದ, ಈ ರಾಜ್ಯದ ಜನರ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆದೆ. 2013ರಿಂದ 2018ರವರೆಗೆ ಅನ್ನಭಾಗ್ಯ ಕೊಟ್ಟವರು ಯಾರು? ಕ್ಷೀರಭಾಗ್ಯ ಕೊಟ್ಟವರು ಯಾರು? ಕ್ಷೀರಧಾರೆ ಕೊಟ್ಟವರು ಯಾರು? ಇಂದಿರಾ ಕ್ಯಾಂಟೀನ್ ಕೊಟ್ಟವರು ಯಾರು? ಸಾಲ ಮನ್ನಾ ಮಾಡಿದವರು ಯಾರು? ಮೈತ್ರಿ ಕಾರ್ಯಕ್ರಮ ಮಾಡಿದವರು ಯಾರು? ಮನಸ್ವಿನಿ ಕಾರ್ಯಕ್ರಮ ಮಾಡಿದವರು ಯಾರು? ಶೂ ಭಾಗ್ಯ ಮಾಡಿದವರು ಯಾರು? ಶಾದಿ ಭಾಗ್ಯ ಮಾಡಿದವರು ಯಾರು? ಅವ್ರೇನ್ ಮಾಡಿದ್ರು ಹಾಗಾದ್ರೆ? ಅವ್ರೇನ್ರಿ ಮಾಡಿದ್ರು ಹಾಗಾದ್ರೆ? ಹೇಳಿ ನೀವೇ, ಅವ್ರೇನ್ ಮಾಡಿದ್ದಾರೆ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.